ಪತ್ರ ಬರಹಗಾರರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಪತ್ರ ಬರಹಗಾರರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ನಾನು ಒಂದು 15ರಿಂದ ಮೈಸೂರು ತಾಲೂಕು ಸುತ್ತಾಡಿ ಗಂಟಲು ನೋವಾಗಿ ತಣ್ಣೀರು ಕೊಟ್ಟು ಸ್ವಲ್ಪ ಗಂಟಲು ನೋವು ಬಿಟ್ಟಿದ್ದೆ. ಮಾತಾಡೋಕ್ಕೆ ಅವಕಾಶ ಆಗ್ತಾ ಇದೆ ನನಗೆ. ಅದನ್ನು ದಯವಿಟ್ಟು ಚಲಿಸಬೇಕು. ಈಗ ಈ ಸಮಾರಂಭ ಏನಕ್ಕೆ ಯಾವ ಉದ್ದೇಶಕ್ಕಾಗಿ ನಾವು ಸೇರಿದ್ದೇವೆ ಎಂಬುದರ ಬಗ್ಗೆ ತಮಗೆಲ್ಲ ಮನದಟ್ಟಾಗುವ ಹಾಗೆ ಕೂಲಂಕುಷವಾಗಿ ನಮ್ಮ ಒಕ್ಕೂಟದ ಕಾರ್ಯದರ್ಶಿಯವರಾದ ಶ್ರೀ ಉದಯ್ ಕುಮಾರ್ ಅವರು ತಿಳಿಸುತ್ತಾರೆ. ಧನ್ಯವಾದಗಳು. ನಾನು ಕಚೇರಿಯಲ್ಲಿ ಸುಮಾರು 1978ನೇ ಇಸ್ವಿಯಿಂದ ಇಲ್ಲಿವರೆಗೂ ಪತ್ರಬರಹಗಾರನಾಗಿ ನಾನು ಸೇವೆ ಸಲ್ಲಿಸುತ್ತಿದ್ದೇನೆ. ಈಗ ನಾವು ಸೇವೆ ಸಲ್ಲಿಸುತ್ತಿದ್ದು ನಮ್ಮ ಪ್ರಾಥಮಿಕ ಕಾಲದಲ್ಲಿ ಮಾಡಿದ್ದು, ಮತ್ತು ನಂತರ ನಮ್ಮ ತಂದೆಯವರು ಮಾಡಿದ್ದಾರೆ, ನಾನು ಮಾಡ್ತಾ ಇದ್ದೀನಿ, ಮತ್ತು ನಮ್ಮ ಮಗನೂ ಸೇರಿ ಬೇರೆ ರೀತಿಯನ್ನು ಮುಂದುವರಿಸಿಕೊಂಡು ನಮ್ಮದು 4ನೇ ನನ್ನ ಜೀವನವಾಗಿದೆ. ಈಗ ನಾವು ಇದರಲ್ಲಿ ಹೇಳಬೇಕು ಅಂತಂದರೆ ತಮಗೆಲ್ಲ ಕೆಲವೊಂದು ಪ್ರಶ್ನಾವಳಿಗಳು ಬರಬೇಕಾಗಿದೆ. ಆ ಪ್ರಶ್ನಾವಳಿಗೆ ಮುಂದಿನ ಪ್ರಶ್ನಾವಳಿಗೆ ನಾವು ತಂದು ಅದಕ್ಕೆ ಉತ್ತರ ಕೊಡ್ತೀವಿ. ಹಾಗೂ ಅದಲ್ಲದೆ ಈ ಸಭೆಯಲ್ಲಿ ತಮ್ಮ ಪ್ರಶ್ನೆಗಳು ಏನಿದೆ ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಪತ್ರಕರ್ತರ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಧರ್ಮರಾಜ್ ಮೇಲ್ಕೋಟೆ ಅವರು ತಮಗೆಲ್ಲ ವಿವರವಾಗಿ ತಿಳಿಸುತ್ತಾರೆ. ಅವರಾದ ನಂತರ ಮತ್ತು ಇನ್ನೊಂದು ಕೆಲವರ ಭಾಷಣಗಳಾದ ನಂತರ ಮತ್ತೆ ನಾನು ಎರಡು ಮಾತುಗಳನ್ನು ಹೇಳಲು ಇಷ್ಟಪಟ್ಟು ನಾನು ಈ ಸದ್ಯಕ್ಕೆ ಮಾತುಗಳನ್ನು ಮುಗಿಸುತ್ತೀನಿ. ನಾನು KR ಉದಯ್ ಕುಮಾರ್, ಕಾರ್ಯದರ್ಶಿ, ಮೈಸೂರು ನಗರ ಮತ್ತು ತಾಲೂಕು ಪತ್ರ ಬರಹಗಾರರ ಒಕ್ಕೂಟ ಮೈಸೂರು. ನಾವು ಮೈಸೂರು ನಗರ ಮತ್ತು ತಾಲೂಕು ಪತ್ರ ಬರಹಗಾರರ ಒಕ್ಕೂಟವನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದು, ಈ ಸಂಘಟನೆಯನ್ನು ಜಿಲ್ಲಾ ವ್ಯಾಪ್ತಿಗೆ ವಿಸ್ತರಿಸುವ ಸಂಬಂಧ ಈ ದಿನ ನಾವು ಸಭೆಯನ್ನು ಕರೆದಿದ್ವಿ. ಈ ಸಭೆಗೆ ನಮ್ಮ ಕರೆಗೆ ಹೋಗೊಟ್ಟು ಮೈಸೂರಿನ ಇತರೆ ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬನ್ನೂರು, ಶ್ರೀನರಸೀಪುರ, ನಂಜನಗೂಡು, HD ಕೋಟೆ, ಪಿರಿಯಾಪಟ್ಟಣ, ಹುಣಸೂರು, KR ನಗರ, ಮಿರ್ಲೆ, ಬೆಟ್ಟದಪುರ ಉಪನೋಂದಣಾಧಿಕಾರಿ ಕಚೇರಿಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪತ್ರ ಬರಹಗಾರರು ಸಹ ಈ ನಮ್ಮ ಸಭೆಗೆ ಆಗಮಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಂದಣಿ ಇಲಾಖೆಯ ಈಗಿನ ತಂತ್ರಾಂಶದ ಬಗ್ಗೆ, ಸಾಧಕ ಬಾಧಕಗಳ ಬಗ್ಗೆ ಇದನ್ನು ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಇದನ್ನು ನಾವು ಪತ್ರ ಬರಹಗಾರನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ನಮ್ಮ ಹೋರಾಟ ನಡೀತಾ ಇದೆ. ಇದರ ಬಗ್ಗೆ ಸರ್ಕಾರ ಈ ನಮ್ಮ ಹೋರಾಟಕ್ಕೆ ಗಮನ ಕೊಟ್ಟು ನಮ್ಮ ಎಲ್ಲ ಪತ್ರ ಬರಹಗಾರರಿಗೆ ಒಳಿತನ್ನು ಮಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ನವೀನ್ ಕುಮಾರ್ ಅಂತ. ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟದ ಉಪಾಧ್ಯಕ್ಷ ಆಗಿದ್ದೀನಿ. ಬೆಂಗಳೂರಲ್ಲಿ ಕೆಲಸ ಮಾಡುವಂಥದ್ದು. ಈಗೇನು ಕಾವೇರಿ 3 ತಂತ್ರಾಂಶ ಕಾವೇರಿ 2 ಇಂದ ಅಪ್ಗ್ರೇಡ್ ಮಾಡಿ ಪೇಪರ್ಲೆಸ್ ಅನ್ನೋ ಕಾನ್ಸೆಪ್ಟಿಗೆ ಸರ್ಕಾರ ಮುಂದಡಿ ಇಡ್ತಾ ಇದೆ. ತರಬೇತಿ ಕಾರ್ಯಕ್ರಮನ ಶುರು ಮಾಡಿದೆ. ಆ ತರಬೇತಿ ಕಾರ್ಯಕ್ರಮದಲ್ಲಿ ನಾವುಗಳೆಲ್ಲ ಗಮನಿಸಿರುವಂತೆ ಪತ್ರ ಬರೆದವ್ರದ್ದು ಯಾರು ಬರೀತಾರೆ, ಯಾರು ಅದನ್ನು ಅಪ್ಲೋಡ್ ಮಾಡ್ತಾರೆ, ಮತ್ತು ಯಾರಿಗೆ ಪತ್ರ ಬರ್ಕೊಡ್ತಾರೆ ಅವ್ರು ಯಾವುದೇ ರೀತಿ ಭೌತಿಕ ಸಹಿ ಇರೋದಿಲ್ಲ. ಕ್ರಯ ಮಾಡ್ಕೊಡೋರೇ ಆಗಲಿ ಅಥವಾ ಕ್ರಯಕ್ಕೆ ತೊಗೊಳೋರೇ ಆಗಲಿ ಅಥವಾ ಸಾಕ್ಷಿದಾರರದ್ದೇ ಆಗಲಿ ಯಾವುದೇ ರೀತಿ ದಾಖಲಾತಿಗಳು ಇರೋದಿಲ್ಲ. ಈಗ ಬರ್ತಾ ಇರೋವಂಥ ತರಬೇತಿ ಕಾರ್ಯಕ್ರಮದಲ್ಲಿ ತಿಳಿದಿರೋಂಥ ಪೇಪರ್ಲೆಸ್ ಮಾಡಿದ್ರೆ ಓಕೆ, ಆದರೆ ಇಲ್ಲಿ ಮಾಡ್ತಾ ಇರೋದಂಥ ನಿರುದ್ಯೋಗ ಸೃಷ್ಟಿಯಾಗುವಂಥ ಅವಕಾಶಗಳು ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಇದೇ ಉದ್ಯೋಗ ನಂಬಿಕೊಂಡು 100 ವರ್ಷಗಳಿಂದ ನಾವು ಪತ್ರ ಬರವಣಿಗೆ ವರ್ಕ್ನೇ ಮಾಡ್ತಾಯಿದ್ದೀವಿ. ಆದರೆ ಸರ್ಕಾರ ನಮ್ಮನ್ನು ಯಾವುದೇ ರೀತಿ ಗಮನದಲ್ಲಿ ಇಟ್ಕೊಳ್ಳದೆ ಈ ಪೇಪರ್ಲೆಸ್ ತಂತ್ರಾಂಶನ ಶುರು ಮಾಡೋಕ್ಕೆ ಹೋಗ್ತಾ ಇದೆ. ಆ ಶುರು ಮಾಡೋದ್ರಲ್ಲಿ ಎಲ್ಲೂ ಕೂಡ ನಮ್ಮ ವೃತ್ತಿ ಬಗ್ಗೆ ಯಾವುದೇ ರೀತಿ ಭದ್ರತೆ ಕಾಣಿಸ್ತಾ ಇಲ್ಲ. ಸೊ ಅದು ದಯಮಾಡಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ನಾವು ಕೂಡ ಆ್ಯಕ್ಟ್ ಪ್ರಕಾರನೇ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಪ್ರತಿ ವರ್ಷ ನಮ್ಮ ಪರವಾನಗಿನ ನವೀಕರಣಗೊಳಿಸ್ತಾರೆ. ಆ ನವೀಕರಣಗೊಳಿಸಿದ ಮೇಲೆ ನಾವು ಎಲ್ಲಿ ಸೀಲು ಸೈನು ಹಾಕಬೇಕು, ಯಾವುದೇ ದಸ್ತಾವೇಜು ರೆಡಿಯಾದಾಗ ಅದಕ್ಕೆ ಸೀಲು ಸೈನು ಅತಿ ಮುಖ್ಯ. ಮತ್ತು ಏನೇ ತೊಂದರೆ ಆಗಿ ನ್ಯಾಯಾಲಯಕ್ಕೆ ಹೋದ್ರಾಗೂ ಕೂಡ ಪತ್ರ ಬರೆದವ್ರು ಯಾರು ಅಂತ ಬರುತ್ತೆ, ಸಾಕ್ಷಿದಾರರು ಯಾರು ಅಂತ ಬರುತ್ತೆ.
ಈ ಮುಂದೆ ಬರ್ತಾ ಇರೋಂಥ ತಂತ್ರಾಂಶದಲ್ಲಿ ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ದಯಮಾಡಿ ಸರ್ಕಾರ ಇದನ್ನು ಗಮನ ಹರಿಸಬೇಕು. ನಮ್ಮೆಲ್ಲರಿಗೂ ಕೂಡ ಉದ್ಯೋಗ ಭದ್ರತೆ ಕೊಟ್ಟು ಖಾತ್ರಿ ಕೊಟ್ಟು ಉಳಿಸ್ಬೇಕು ಅಂತ ಕೇಳ್ಕೊಂಡು ನಮಸ್ಕಾರ. ಥ್ಯಾಂಕ್ ಯು. ರಾಜ್ಯ ಸರ್ಕಾರಿ ಬಸವ ಬಳ್ಳಿ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಒಕ್ಕೂಟದ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ, ದಾವಣಗೆರೆಯಿಂದ ಇರೋದು. ಈಗ ಕೃಷ್ಣ ಬೈರೇಗೌಡರು ಆಗಿರ್ಬೋದು, ಸರ್ಕಾರದಿಂದ ಏನು ಇದು ಪೇಪರ್ಲೆಸ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಈ ಪೇಪರ್ಲೆಸ್ ಮಾಹಿತಿ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಗೊತ್ತಿರಲ್ಲ. ಇದರಲ್ಲಿ ಜನಸಾಮಾನ್ಯರಿಗೆ ಗೊತ್ತಾಗೋ ರೀತಿ ಇಲ್ಲ ಅಂತ ಇವ್ರು ಮಾಡ್ತಾ ಇಲ್ಲ. ಮೊದಲನೇದಾಗಿ ಫಸ್ಟ್ ಏನು ಮಾಡಿದ್ರು ಕೂಡ ಇವರು ಪೇಪರ್ಲೆಸ್ ಮಾಡಿದ್ರು ಅಂತಂದರೆ ಯಾರಿಗೂ ಕೂಡ ಜನಸಾಮಾನ್ಯರಿಗೆ ಈಗಲೇ ಪತ್ರಗಳ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಇವರು ಪೇಪರ್ಲೆಸ್ ಮಾಡೋದ್ರಿಂದ ಜನರಿಗೆ ಪತ್ರಗಳು ಗೊತ್ತಾಗೋದೇ ಇಲ್ಲ. ಅವರಿಗೆ ಏನೋ ಒಂದು ಶೀಟ್ ಕೊಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರೆ. ಬಟ್ ಅವರಿಗೆ ನಿಜವಾಗ್ಲೂ ಕೂಡ ಯಾವುದೇ ಒಂದು ರಿಜಿಸ್ಟ್ರೇಷನ್ ಆಯಿತು ಅಂತಂದರೆ ಜನರು ನಮ್ಮಲ್ಲಿ ಆಫೀಸಲ್ಲಿ ರಿಜಿಸ್ಟರ್ ಆಗಿರೋಂಥ ಪತ್ರನ ತಗೊಂಡೋಗಿ ಪೂಜೆ ಮಾಡಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಮುಂದೆ ಹೊರಿಸ್ತಾರೆ. ಖಾತೆ ಆಗಿರೋದು ಕೆಲವ್ರಿಗೆ ಗೊತ್ತೇ ಇರಲ್ಲ ಇದುವರೆಗೂ ಕೂಡ. ಇವ್ರು ಪೇಪರ್ಲೆಸ್ ಮಾಡೋದ್ರಿಂದ ಹೆಂಗಾಗುತ್ತೆ ಅಂತಂದರೆ ದಾಖಲೆಗಳೇ ಸಿಗೋಲ್ಲ ಜನರಿಗೆ. ಅವ್ರಿಗೆ ಏನು ನಮ್ಮ ಪ್ರಾಪರ್ಟಿಗೆ ನಾನು ಇವತ್ತು ಪ್ರಾಪರ್ಟಿ ಪರ್ಚೇಸ್ ಮಾಡಿದೆ ಅಂತಂದರೆ ಅದಕ್ಕೆ ದಾಖಲೆನೇ ಇಲ್ಲ ಅಂತಂದರೆ ಅವ್ರು ಏನು ಮಾಡಬೇಕು? ಅವರು ಯಾವುದೇ ರೀತಿಯ ಸಮಸ್ಯೆಗಳು ಫುಲ್ ಆಗ್ತಾನೆ ಇರುತ್ತೆ. ಆಮೇಲೆ ನಾಳೆ ಲೀಗಲ್ ಒಪಿನಿಯನ್ಗೆ ಹೋದ್ರು ಅಂತಂದರೆ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಅವ್ರು ಲೀಗಲ್ ಒಪಿನಿಯನ್ ಹೆಂಗೆ ಕೊಡ್ತಾರೆ? ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಭಾಳ ತೊಂದರೆಗಳಿದ್ದಾವೆ. ಸಿಲಾಗಿರ್ಬೋದು, ಆಮೇಲೆ ಈ ಸೊತ್ತಲ್ಲಾಗಿರ್ಬೋದು, ಎಲ್ಲ ರೀತಿ ತೊಂದರೆಗಳಿದ್ದಾವೆ. ಜನಸಾಮಾನ್ಯರಿಗೆ ಸರಳೀಕರಣಗೊಳಿಸ್ತೀನಿ ಅಂತಂದೇಳಿ ಈ ರೀತಿ ಪೇಪರ್ಲೆಸ್ ಮಾಡಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಸರ್ವರ್ ಸಮಸ್ಯೆ ಅಂತೂ ಭಾಳ ಇದೆ. ಇದರಲ್ಲಿ ಡಿಜಿಲಾಕರಲ್ಲಿ ಹಾಕಬೇಕು ಅದು ಅಂತಾರೆ ಜನಸಾಮಾನ್ಯರಿಗೆ. ಡಿಜಿಲಾಕರ್ ಹೊರಟೋಗುತ್ತೆ. ಬಟ್ ಆದರೆ ಡಿಜಿಲಾಕರ್ ಬಗ್ಗೆ ಜನಸಾಮಾನ್ಯರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತಿನವರೆಗೂ ಕೆಲವರು OTP ಕೊಡಬೇಕು ಅಂದರೆ ಏನು ಬಂದಿದೆ OTP ಅನ್ನೋದೇ ನಮ್ಮ ಜನರಿಗೆ ಗೊತ್ತಿರಲ್ಲ. ಮೊಬೈಲ್ನ ಕೊಟ್ಬಿಡ್ತಾರೆ. ಹೌದು, ನಿನ್ನೆ ನಾವು ಮೊನ್ನೆ ಒಂದು OTP ಅಂದರೆ ಸರ್ OTP ಅಂದ್ರೆ ಏನು ಅಂತ ಕೇಳ್ತಾರೆ ಕೆಲವ್ರಿಗೆ. OTP ಅಂದ್ರೆ ಏನು ಅಂತಂದು ಜನರಿಗೆ ಗೊತ್ತಿಲ್ಲ. ಇವರು ಮಾಡಲಿ ಬೇಡ ಅಂತ ಹೇಳಲ್ಲ, ಆದರೆ ಜನರಿಗೆ ಸರಳೀಕರಣಗೊಳಿಸಿದರೆ ಭಾಳ ಒಳ್ಳೆಯದು. ನಮಸ್ತೆ, ನಾನು ನಜೀರ್ ಡಂಬಳ್ ಅಂತ ಹೇಳಿ ರಾಜ್ಯ ಒಕ್ಕೂಟದ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪತ್ರ ಬರಹಗಾರರಿಗೆ ಈ ರಾಜ್ಯದ ಈಗಾಗಲೇ ನಮ್ಮ ನವೀನ್ ಅವರು ಕರ್ಬಸಪ್ಪ ಅವರು ಹೇಳಿದ್ದಾರೆ. ಈಗ ನಾನು ಹೇಳ್ತಾ ಇರೋದು ಏನಂದರೆ, ಈಗಾಗಲೇ ನಮ್ಮ ರಾಜ್ಯದ ಈ ಲಿಟ್ರೇಚರ್ ಸಮಸ್ಯೆ ಅದ. ಈಗಾಗಲೇ 53%ನವರಷ್ಟು ಮಾತ್ರ ಇಲ್ಲಿ ಲಿಟ್ರೇಚರ್ ಸಿಗ್ತಾರೆ, ಕಲಿಕಾ ಇದ್ದವ್ರು ಸಿಗ್ತಾರೆ. ಉಳಿದವರೆಲ್ಲರೂ ಇಲ್ಲಿಟ್ರೇಚರ್ಸೇ. ನಮ್ಮ ಹತ್ರ ಬರೋರಿಗೆ ಏನೂ ಗೊತ್ತಿರೋಲ್ಲ. ಎಷ್ಟೋ ಜನ ಥಂಬ್ ಇಂಪ್ರೆಷನ್ ಹಾಕಿ ತಮ್ಮ ಆಸ್ತಿಗಳನ್ನು ನೋಂದಣಿ ಮಾಡಿಸ್ಕೊಳ್ತಾರೆ, ನೋಂದಣಿ ಕೊಡ್ತಾರೆ. ಅಂಥವ್ರಿಗೆ ಈ ಪೇಪರ್ಲೆಸ್ಸು ಫೇಸ್ಲೆಸ್ಸು ಅಂದಾಗ ಒಂದೇನೋ ದುಗುಡ ಪ್ರಾರಂಭ ಆಗ್ತದೆ. ನಾವು ಉದ್ಯೋಗ ಸೃಷ್ಟಿಸಬೇಕಾದಂಥ ಸರ್ಕಾರಗಳು ಉದ್ಯೋಗವನ್ನು ಕಸಿದುಕೊಳ್ತಾ ಇದೆಯಲ್ಲ ಅನ್ನುವಂಥ ಭಯ ನಮ್ಗೆ ಕಾಡ್ತಾ ಇದೆ. ಅದ್ರ ಜೊತೆಗೆ ಈಗಾಗಲೇ ನಮ್ಮವ್ರು ಹೇಳ್ದಂಗೆ ಫೇಸ್ಲೆಸ್ನಲ್ಲಿ ಕಾವೇರಿ 1 ಬಂದಾಗ ಬೇರೆ ವಿಚಾರಗಳಿದ್ವು, ಕಾವೇರಿ 2 ಬಂದಾಗ ಬೇರೆ ವಿಚಾರಗಳು ಬಂದವು. ಈಗ ಕಾವೇರಿ 3 ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲವನ್ನೂ ಡಿಜಿಟಲೀಕರಣ, ಸರಳೀಕರಣ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಜನರಿಗೆ ಒಂಥರ ದುಗುಡಕ್ಕೆ ತಳ್ತಾ ಇದ್ದಾರೆ. ಯಾಕಂದರೆ ಪ್ರತಿಯೊಂದಕ್ಕೂ ಒಂದು ನಾನು EC ತೊಗೊಂಡೇ ಹೋಗಬೇಕು, ಒಂದು ಬ್ಯಾಂಕಿಗೆ ಲೋನಿಗೆ ಹೋಗಬೇಕು, ಅಥವಾ ನನ್ನ ಪ್ರಾಪರ್ಟಿ ಮೇಲೆ ಏನೋ ಒಂದು ಬೇರೆ ವಿಚಾರಗಳನ್ನು ಮಾಡಬೇಕು ಅಂದಾಗ EC ಬೇಕು, ಎನ್ಕಂಬರೆನ್ಸ್ ಬೇಕು. ಪೇಪರ್ಲೆಸ್ ಇದ್ದಾಗ ಅದು DS1ನಲ್ಲಿ ಆ್ಯಡ್ ಇರುತ್ತದೆ. ಅದಕ್ಕೂ ಕೂಡ ಆತ ಈ ಸೈಬರ್ ಸೆಂಟರ್ನವ್ರಿಗೆ, ಈ ಡಿಜಿಟಲಿ ವಿಚಾರಧಾರೆ ಉಳ್ಳವರಿಗೆ ಆತ ಹಣ ಕೊಟ್ಟು ತನಗೆ 200 ರೂಪಾಯಿ 300 ರೂಪಾಯಿ ಆಗೋ ಕೆಲಸಗಳಿಗೆ 4-5 ಸಾವಿರ ರೂಪಾಯಿಗಳನ್ನು ತೊಡಗಿಸಬೇಕಾದಂಥ ವಿಚಾರ ಇರೋದರಿಂದ ನಮ್ಮಲ್ಲಿ ಕಲಿಕಾ ವಿಚಾರಧಾರೆಯೊಳಗೆ ನಾವು ಕೇವಲ 53%, ಕೇರಳ ಅಲ್ಲ, ನಾವು ಕರ್ನಾಟಕದೊಳಗೆ ಇದ್ದೀವಿ. ಬೇರೆ ರಾಜ್ಯದೊಳಗೆ ಕೇರಳ ಮತ್ತು ತಮಿಳುನಾಡಿನೊಳಗೆ ಈಗಾಗಲೇ ಸಿಟಿಜನ್ ಲಾಗಿನ್ನನ್ನು ಹೊರತುಪಡಿಸಿ ಲೈಟರ್ ಲಾಗಿನ್ ಅಂಥೇಳಿ ನಮ್ಮ ದಸ್ತು ಬರಹಗಾರರಿಗೆ ಲಾಗಿನ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮಲ್ಲಿಯೂ ಕೂಡ ಕೊಡಬೇಕು. ರಾಜ್ಯ ಸರ್ಕಾರ ನಮ್ಮನ್ನು ಉದ್ಯೋಗವನ್ನು ಕಸಿಕೊಳ್ಳುವಂಥ ವಿಚಾರವನ್ನು ಮಾಡಬಾರ್ದು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ಕೋತೇನೆ. ಜೈ ಹಿಂದ್.